8 Below ಒನ್ ಆಫ್ ಮೈ ಫೇವರಿಟ್ ಮೂವಿ, ಹಾರ್ಟ್ ಅನ್ನೆಲ್ಲ ಟಚ್ ಮಾಡ್ಬಿಡುತ್ತೆ. ಈ ಕಥೆಯನ್ನ ಇವತ್ತು ಕೇಳೋಣ. ಈ ಕಥೆ ನಡೆಯೋದು ಭೂಮಿಯ ತಳಭಾಗದಲ್ಲಿ ಅಂದ್ರೆ ಅಂಟಾರ್ಟಿಕಾದಲ್ಲಿ. ಅಲ್ಲಿ ಸೈಂಟಿಸ್ಟ್ ಗಳು ಯಾವಾಗ್ಲೂ ರಿಸರ್ಚ್ ಮಾಡ್ತಿರ್ತಾರೆ. ನಮ್ಮ ಹೀರೋ ಜೆರ್ರಿ ಅಂಟಾರ್ಟಿಕಾದಲ್ಲಿ ಒಬ್ರು ಗೈಡು. ಅಂಟಾರ್ಟಿಕಾದಂತಹ ಕಠಿಣ ಪ್ರದೇಶಗಳಲ್ಲಿ ದಾರಿಯನ್ನ ತೋರಿಸೋದು ಇವರ ಕೆಲಸ. ಒಂದ್ಸಲ ಡಾಕ್ಟರ್ ಮೆಕ್ಲಾರೆನ್ ಅನ್ನೋ ಒಬ್ಬ ಪ್ರೊಫೆಸರ್ ರಿಸರ್ಚ್ ಮಾಡುವ ಸ್ಥಳಕ್ಕೆ ಬರ್ತಾರೆ. ಬಂದು ನಮ್ಮ ಜೆರ್ರಿನ ಕೇಳ್ತಾರೆ, ಬುಧ ಗ್ರಹದಿಂದ ಒಂದು ಉಲ್ಕೆ ಬಂದು ಅಂಟಾರ್ಟಿಕಾದಲ್ಲಿರುವ ಮೆಲ್ಬೋರ್ನ್ ಪರ್ವತದ ಹತ್ರ ಬಿದ್ದಿದೆ. ನಾನೀಗ ಆ ಪರ್ವತದ ಹತ್ರ ಹೋಗಿ ಆ ಉಲ್ಕೆಯನ್ನ ಆಯ್ಕೊಂಡು ಬರಬೇಕು. ಸೊ ನನಗೆ ದಾರಿಯನ್ನ ತೋರಿಸು, ನನಗೆ ಗೈಡ್ ಮಾಡು ಅಂತ ಕೇಳ್ತಾರೆ. ಬಟ್ ಪ್ರೆಸೆಂಟ್ಲಿ ಚಳಿಗಾಲ ಹತ್ರ ಬರ್ತಿದೆ, ಪರಿಸರ ಚೆನ್ನಾಗಿರೋದಿಲ್ಲ. ಸೊ ಜೆರ್ರಿ ಹೇಳ್ತಾರೆ, ಈಗ ಅಲ್ಲಿ ಹೋಗೋದು ಬಹಳ ಡೇಂಜರು. ಭೂಮಿಯ ಮೇಲಿರುವ ಮಂಜುಗಡ್ಡೆಯ ಪದರ ಬಹಳ ತೆಳುವಾಗಿದೆ, ಅಲ್ಲಿ ನಾವುಗಳೆಲ್ಲ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಸಮಯದಲ್ಲಿ ಅಲ್ಲಿಗೆ ಹೋಗೋದು ಬೇಡ ಅಂತ. ಬಟ್ ಡಾಕ್ಟರ್ ಇವ್ರ ಮಾತನ್ನ ಕೇಳಲ್ಲ. ನೀನ್ ಗೈಡು, ನಾನು ಹೇಳಿದ ಕೆಲಸ ನೀನು ಮಾಡು ಅಂತ ಹೇಳ್ತಾರೆ. ಓಕೆ, ಇನ್ನೇನ್ ಮಾಡೋದು, ವಿಧಿ ಇಲ್ಲ, ಕರ್ಕೊಂಡು ಹೋಗ್ಲೇಬೇಕು ಅಂತ ಜೆರ್ರಿ ಅವರು ಕರ್ಕೊಂಡು ಹೋಗೋಕೆ ರೆಡಿ ಆಗ್ತಾರೆ. ಆ ಮೆಲ್ಬೋರ್ನ್ ಪರ್ವತದ ಹತ್ರ ಯಾವುದೇ ವೆಹಿಕಲ್ ನಲ್ಲಿ ಹೋಗೋಕ್ಕಾಗಲ್ಲ. ಮಂಜುಗಡ್ಡೆಯ ಪದರ ಹೊಡೆದೋಗಿ ವೆಹಿಕಲ್ ಸಮೇತ ಮುಳುಗೋಗುವ ಸಂಭವ ಇರುತ್ತೆ. ಸೊ ಅಲ್ಲಿಗೆ ಡಾಗ್ ಸ್ಲೆಡ್ ಗಳ ಮೂಲಕ ಮಾತ್ರ ಹೋಗೋಕೆ ಸಾಧ್ಯ. ಡಾಗ್ ಸ್ಲೆಡ್ ಅಂದ್ರೇನು? ಸ್ಲೆಡ್ ಅಂದ್ರೆ ಬೇಸಿಕಲಿ ಚಕ್ರಗಳಿಲ್ಲದ ಬಂಡಿಗಾಲಿ. ಡಾಗ್ ಸ್ಲೆಡ್ ಅಂದ್ರೆ ನಾಯಿಗಳು ಎಳ್ಕೊಂಡು ಹೋಗುವ ಚಕ್ರಗಳಿಲ್ಲದ ಬಂಡಿಗಾಲಿ. ಈ ಬಂಡಿಗಾಲಿಗಳನ್ನ ಎಳೆಯೋಕೆ ನಮ್ಮ ಜೆರ್ರಿ ಹತ್ರ 8 ನಾಯಿಗಳಿದಾವೆ. ಈ ನಾಯಿಗಳಿಗೆ ಲೀಡ್ರು ಮಾಯಾ. ಇವಳು ಬಹಳ ಬುದ್ಧಿವಂತೆ, ಹಂಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್. ಬೇರೆ ನಾಯಿಗಳೆಲ್ಲ ಇವಳು ಹೇಳಿದ ಮಾತು ಕೇಳ್ತವೆ. ಎರಡನೇವನು ಓಲ್ಡ್ ಜಾಕ್ ಅಂತ. ಇವನಿಗೆ ವಯಸ್ಸಾಗ್ಬಿಟ್ಟಿದೆ, ಆಲ್ಮೋಸ್ಟ್ 10 ವರ್ಷ. ಇವನಿಗೆ ಇನ್ನೇನ್ ರಿಟೈರ್ ಆಗೋ ಟೈಮ್ ಹತ್ರ ಬಂತು. ಇಡೀ ಟೀಮ್ ನಲ್ಲಿ ಇವನೇ ಸಿಕ್ಕಾಪಟ್ಟೆ ದೊಡ್ಡವನು. ಇನ್ನೊಬ್ಬ ಮ್ಯಾಕ್ಸ್ ಅಂತ, ಇವನು ಎಲ್ಲರಿಗಿಂತ ಚಿಕ್ಕವನು. ಬುದ್ಧಿ ಏನೋ ಚೆನ್ನಾಗಿದೆ, ಬಟ್ ಇನ್ನು ಚಿಕ್ಕವನಲ್ವಾ, ಅದಕ್ಕೆ ಹುಡುಕ್ ಬುದ್ಧಿ. ಎಡವಟ್ರಾಯ ಎಲ್ಲ ಕೆಲಸವನ್ನ ಅರ್ಜೆಂಟ್ ಅಲ್ಲಿ ಮಾಡೋಕ್ ಹೋಗ್ತಾನೆ. ಬಟ್ ನಮ್ ಜೆರ್ರಿಗೆ ಗೊತ್ತು ಇವನು ಸಿಕ್ಕಾಪಟ್ಟೆ ಬುದ್ಧಿವಂತ, ಮುಂದೊಂದಿನ ಲೀಡರ್ ಆಗ್ತಾನೆ ನಾಯಿಗಳ ಗುಂಪಿಗೆ ಅಂತ. ಇವರು 3 ಜನಗಳನ್ನ ಬಿಟ್ಟು ಇನ್ನೊಂದಷ್ಟು ನಾಯಿಗಳಿರ್ತವೆ. ಶಾರ್ಟಿ, ಡಿವಿ, ಟ್ರೂಮನ್, ಶ್ಯಾಡೋ, ಬಕ್ ಅಂತ. ಆಲ್ ರೈಟ್, ನಮ್ಗೆ ನಾಯಿಗಳ ಪಾತ್ರ ಪರಿಚಯ ಆಯ್ತು. ಈ ನಾಯಿಗಳೆಲ್ಲ ಸೇರ್ಕೊಂಡು ನಮ್ಮ ಸೈಂಟಿಸ್ಟ್ ನ ಎಳ್ಕೊಂಡು ಮೆಲ್ಬೋರ್ನ್ ಪರ್ವತದ ಹತ್ರ ಹೋಗ್ತವೆ. ಈ ಪರ್ವತದ ಸುತ್ತಮುತ್ತ ಒಂದು 7 ದಿನ ಕ್ಯಾಂಪ್ ಹಾಕಬೇಕು ಅನ್ನೋದು ಇವರುಗಳ ಪ್ಲಾನ್. ಬಟ್ ಅಷ್ಟರಲ್ಲಿ ಒಂದು ದೊಡ್ಡ ಚಂಡಮಾರುತ ಬರ್ತಾ ಇರುತ್ತೆ ಅಂಟಾರ್ಟಿಕಾದಲ್ಲಿ. ಸೊ ಬೇಸ್ ಕ್ಯಾಂಪ್ ಅವ್ರು ಏನ್ ಮಾಡ್ತಾರೆ, ಜೆರ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ದೊಡ್ಡ ಚಂಡಮಾರುತ ಬರ್ತದೆ, ನೀವೆಲ್ಲ ವಾಪಸ್ ಬಂದ್ಬಿಡಿ ಅಂತ. ಆಲ್ ರೈಟ್, ಅಂಟಾರ್ಟಿಕಾದಲ್ಲಿ ಏನಾದ್ರೂ ಚಂಡಮಾರುತದ ಕೈಗೆ ಸಿಕ್ಕಾಕೊಂಡ್ರೆ ರೆಸ್ಕ್ಯೂ ಮಾಡೋದು ಬಹಳ ಕಷ್ಟ. ಅದಕ್ಕೋಸ್ಕರ ಜೆರ್ರಿ ಏನ್ ಮಾಡ್ತಾನೆ, ಸರಿ ಅವ್ರು ಹೇಳಿದರೆ ನಾವೆಲ್ಲ ಹೊರಟು ಬಿಡೋಣ ಅಂತ ಸೈಂಟಿಸ್ಟ್ಗೆ ಹೇಳ್ತಾನೆ, ಹೊರಡೋನ್ ನಡೀರಿ ಅಂತ. ಬಟ್ ಸೈಂಟಿಸ್ಟ್ಗೆ ವಾಪಸ್ ಹೋಗೋದು ಇಷ್ಟ ಇಲ್ಲ. ಇಷ್ಟು ದೂರ ಬಂದ್ಬಿಟ್ಟು ಹೇಗೆ ವಾಪಸ್ ಹೋಗೋದು ಬರೀ ಕೈನಲ್ಲಿ ಅಂತ ಸೈಂಟಿಸ್ಟ್. ಸೊ ಜೆರ್ರಿಗೆ ಕೇಳ್ತಾರೆ, ನಮ್ಗೆ ಇಷ್ಟವಾದ ಕೆಲಸವನ್ನು ಮಾಡೋಕೆ ಸ್ವಲ್ಪನಾದ್ರೂ ರಿಸ್ಕ್ ತಗೋಬೇಕು. ಸೊ ಸ್ವಲ್ಪ ರಿಸ್ಕ್ ತಗೋಣ, ಚೂರು ಟೈಮ್ ಕೊಡು ಅಂತ. ಇವರ ಬಲವಂತಕ್ಕೆ ಒಪ್ಪಿ ಜೆರ್ರಿ ಆಗ ಹೇಳ್ತಾರೆ, ಸರಿ ನಾಳೆ ಮಧ್ಯಾಹ್ನ 12 ಗಂಟೆವರೆಗೂ ಟೈಮ್ ಕೊಡ್ತೀನಿ, ಅಲ್ಲಿವರೆಗೂ ಹುಡ್ಕೋಣ, ಸಿಕ್ಕ್ರೆ ಸಿಗ್ಲಿಲ್ವಾ ವಾಪಸ್ ಕ್ಯಾಂಪ್ ಕಡೆ ಹೋಗೋಣ ಅಂತ. ಸೈಂಟಿಸ್ಟ್ಗೆ ಖುಷಿ ಆಗುತ್ತೆ, ಸರಿ ಅಂತ ಹುಡ್ಕೋಕೆ ಹೊರಡ್ತಾರೆ. ಬಹಳಷ್ಟು ಹುಡುಕಿದ ನಂತರ ಬುಧ ಗ್ರಹದಿಂದ ಭೂಮಿಯ ಮೇಲೆ ಬಿದ್ದಿದ್ದ ರೇರೆಸ್ಟ್ ಆಫ್ ರೇರ್ ಉಲ್ಕೆ ಇವರಿಗೆ ಸಿಕ್ಬಿಡುತ್ತೆ. ಸರಿ, ರಿಸ್ಕ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅಲ್ಲಿಂದ ಕ್ಯಾಂಪ್ ಕಡೆಗೆ ಹೊರಡ್ತಾರೆ. ಹೋಗ್ಬೇಕಾದ್ರೆ ಸೈಂಟಿಸ್ಟ್ ಕಾಲು ಜಾರಿ ಒಂದು ಪ್ರಪಾತಕ್ಕೆ ಬಿದ್ದು ಬಿಡ್ತಾರೆ. ಬಿದ್ದ ತಕ್ಷಣ ಅವರ ಕಾಲು ಮುರಿದೋಗುತ್ತೆ. ಬಿದ್ದ ಫೋರ್ಸ್ಗೆ ಮಂಜುಗಡ್ಡೆಯ ಮೇಲ್ಪದರ ಹೊಡೆದೋಗಿ ಒಳಗಿರುವ ಫ್ರೀಸಿಂಗ್ ವಾಟರ್ಗೆ ಬಿದ್ದು ಬಿಡ್ತಾರೆ ಇವರು. ಮಂಜುಗಡ್ಡೆ ಬಹಳ ಶಿಥಿಲವಾಗಿದೆ. ಸೊ ಜೆರ್ರಿ ಸೈಂಟಿಸ್ಟ್ ಅನ್ನ ರೆಸ್ಕ್ಯೂ ಮಾಡ್ಲಿಕ್ಕೋಸ್ಕರ ನೀರಿನ ಬಳಿ ಹೋದ್ರೆ ಮಂಜುಗಡ್ಡೆಯ ಪದರ ಹೊಡೆದೋಗಿ ಅವರು ಸಹ ನೀರಿನಲ್ಲಿ ಬೀಳುವ ಸಂಭವ ಇದೆ. ಸೊ ಜೆರ್ರಿಗೆ ಹೋಗೋಕ್ಕಾಗೋದಿಲ್ಲ, ಬಟ್ ಸೈಂಟಿಸ್ಟ್ ನ ಹಂಗೆ ಸಾಯೋಕ್ಕೂ ಬಿಡೋಕ್ಕಾಗೋದಿಲ್ಲ. ಸೊ ಜೆರ್ರಿ ಮಾಯಾಳ ಬಾಯಿಗೆ ಒಂದು ಹಗ್ಗವನ್ನ ಕೊಟ್ಟು, ಹೋಗುವ ಸೈಂಟಿಸ್ಟ್ ನ ಕೊರಳಿಗೆ ಈ ಹಗ್ಗವನ್ನ ಹಾಕಿ ಬಾ ಅಂತ ಹೇಳಿ ಕಳಿಸ್ತಾರೆ. ಮಾಯಾ ಬಹಳ ಬುದ್ಧಿವಂತೆ, ಅವಳು ಜೆರ್ರಿ ಹೇಳ್ದಾಗೆ ಮಾಡ್ತಾಳೆ. ನಂತರ ಜೆರ್ರಿ ಸಹಿತ ಅವರ ಎಲ್ಲ ನಾಯಿಗಳು ಸೇರಿ ಸೈಂಟಿಸ್ಟ್ ಅನ್ನ ಹೊಂಡದಿಂದ ಹೊರಗಡೆ ಎಳಿತಾರೆ. ಅಷ್ಟರಲ್ಲಿ ಅಂಟಾರ್ಟಿಕಾದಲ್ಲಿ ಹಿಮಮಾರುತ ಜಾಸ್ತಿ ಆಗ್ಬಿಟ್ಟಿದೆ. ಕಣ್ಣಿಗೆ ಏನು ಕಾಣಿಸ್ತಾನೆ ಇರೋದಿಲ್ಲ. ಟೆಂಪರೇಚರ್ -50°C ಹತ್ತತ್ರ ರೀಚ್ ಆಗ್ಬಿಟ್ಟಿದೆ. ಸೊ ಆಗ ಜೆರ್ರಿ ಸೈಂಟಿಸ್ಟ್ ಅನ್ನ ಭದ್ರಪಡಿಸಿ ತಾನು ಸಹ ಸ್ಲೆಡ್ ನ ಮೇಲೆ ನಿಂತ್ಕೊಂಡು ಮಾಯಾಗೆ ಹೇಳ್ತಾರೆ, ನೀನೇ ನಮ್ಮನ್ನ ಕ್ಯಾಂಪ್ ಗೆ ಕರ್ಕೊಂಡೋಗಿ ತಲುಪಿಸ್ಬೇಕು ಅಂತ. ಮಾಯಾ ಎಗೇನ್ ಎಲ್ಲ ನಾಯಿಗಳನ್ನ ಲೀಡ್ ಮಾಡ್ತಾಳೆ. ಇವರಿಬ್ಬರನ್ನ ಎಳ್ಕೊಂಡು ಹಿಮಮಾರುತದ ಮಧ್ಯೆಯೂ ಇವರನ್ನೆಲ್ಲ ಬೇಸ್ ಕ್ಯಾಂಪ್ ಅನ್ನ ತಲುಪಿಸ್ತಾಳೆ. ಇವರಿಬ್ಬರಿಗೂ ಹೈಪೋಥರ್ಮಿಯಾ ಆಗ್ಬಿಟ್ಟಿದೆ, ಫ್ರಾಸ್ಟ್ ಬೈಟ್ ಆಗ್ಬಿಟ್ಟಿದೆ, ಅವರ ಕಾಲ್ ಮುರಿದೋಗಿದೆ, ಏನೇನೋ ಕಷ್ಟಗಳಾಗ್ಬಿಟ್ಟಿದೆ. ಸೊ ಇವರನ್ನೆಲ್ಲ ಹಾಸ್ಪಿಟಲ್ಗೆ ಸೇರಿಸಬೇಕಾಗಿದೆ. ಬಟ್ ಬೇಸ್ ಕ್ಯಾಂಪ್ ನಲ್ಲಿ ಹಾಸ್ಪಿಟಲ್ ಇಲ್ಲ. ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಏರೋಪ್ಲೇನ್ ನಲ್ಲಿ ಹೋಗ್ಬೇಕು. ಸೊ ಎಲ್ಲಾ ಮನುಷ್ಯರನ್ನ ಏರೋಪ್ಲೇನ್ ನಲ್ಲಿ ಎತ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಆ
ಏರೋಪ್ಲೇನ್ ನಲ್ಲಿ ನಾಯಿಗಳನ್ನ ಕರ್ಕೊಂಡು ಹೋಗಕ್ಕೆ ಜಾಗ ಇರೋದಿಲ್ಲ. ಸೊ ನಾಯಿಗಳನ್ನ ಅಲ್ಲೇ ಬಿಟ್ಟು ಮನುಷ್ಯರೆಲ್ಲರೂ ಏರೋಪ್ಲೇನ್ ನಲ್ಲಿ ಹತ್ತಿರದ ಹಾಸ್ಪಿಟಲ್ ಕ್ಯಾಂಪ್ ಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾರೆ. ಆಗ ಜೆರ್ರಿ ಹೇಳ್ತಾರೆ, ನೋ ನೋ ನೋ, ನಾನು ಈ ನಾಯಿಗಳನ್ನ ಇಲ್ಲಿ ಬಿಟ್ಟು ಬರೋಕೆ ಸಾಧ್ಯನೇ ಇಲ್ಲ, ನಾಯಿಗಳು ನನ್ನ ಜೊತೆ ಬರ್ಲೇಬೇಕು ಅಂತ. ಬಟ್ ಜೆರ್ರಿಯ ಮಾಜಿ ಪೈಲಟ್ ಪ್ರಿಯಕರೇ ಜೆರ್ರಿನ ಕನ್ವಿನ್ಸ್ ಮಾಡ್ತಾರೆ, ವರಿ ಮಾಡ್ಕೊಳ್ಬೇಡ ಜೆರ್ರಿ, ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಮತ್ತೆ ವಾಪಸ್ ಬಂದು ನಾಯಿಗಳನ್ನ ನಾನು ಕರ್ಕೊಂಡು ಬರ್ತೀನಿ ಅಂತ. ಸರಿ, ಹೀಗೆ ಎಲ್ರೂ ಸೇರಿ ಜೆರ್ರಿಯನ್ನ ಕಷ್ಟಪಟ್ಟು ಫೈನಲಿ ಕನ್ವಿನ್ಸ್ ಮಾಡ್ತಾರೆ. ಎಲ್ರೂ ಹೋಗೋದು ಅಂತ ನಿರ್ಧಾರ ಆಗುತ್ತೆ. ನಾಯಿಗಳನ್ನೆಲ್ಲ ಕಟ್ ಹಾಕ್ತಾರೆ. ಇನ್ನೇನ್ ಇವರೆಲ್ಲ ಹೊರಡಬೇಕು ಅಷ್ಟರಲ್ಲಿ ಮ್ಯಾಕ್ಸ್ ಗೆ ಇವರೆಲ್ಲ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವನು ಕತ್ತಿಗೆ ಕಟ್ಟಿರುವ ಚೈನನ ಕಿತ್ಕೊಂಡು ಓಡ್ ಬರ್ತಿರ್ತಾನೆ ಏರೋಪ್ಲೇನ್ ಹತ್ರ. ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಎಲ್ಲ ನಾಯಿಗಳು ಕಿತ್ಕೊಂಡು ಬಂದ್ಬಿಡ್ತವೆ ಅಂತ ಹೇಳಿ ಜೆರ್ರಿ ಮತ್ತೆ ಅವನ ಇಂಜಿನಿಯರ್ ಸ್ನೇಹಿತ ಇಬ್ರು ಸೇರಿ ನಾಯಿಗಳನ್ನ ಟೈಟ್ ಆಗಿ ಕಟ್ಟಿಬಿಡ್ತಾರೆ. ಈ ಸಲ ಬಿಡಿಸ್ಕೊಳಕ್ ಆಗಬಾರ್ದು, ಅಷ್ಟು ಟೈಟ್ ಆಗಿ ಕಟ್ಟಿದ್ದಾರೆ. ಸರಿ, ಎಲ್ರು ಹಾಸ್ಪಿಟಲ್ ಹತ್ರಕ್ಕೆ ಹೊರಡ್ತಾರೆ. ಮಾರ್ಗ ಮಧ್ಯದಲ್ಲಿ ಜೆರ್ರಿಗೆ ಹೈಪೋಥರ್ಮಿಯಾ ಆಗಿ ಸುಸ್ತಾಗಿರುತ್ತಲ್ಲ, ಸೊ ಅವನಿಗೆ ಪ್ರಜ್ಞೆ ತಪ್ಪುತ್ತೆ. ಟ್ರೀಟ್ಮೆಂಟ್ ಎಲ್ಲ ನಡೆಯುತ್ತೆ. ಒಂದ್ ದಿನ ಆದ್ಮೇಲೆ ಪ್ರಜ್ಞೆ ವಾಪಸ್ ಬರುತ್ತೆ. ಪ್ರಜ್ಞೆ ಬಂದ ತಕ್ಷಣ ಕೇಳುವ ಮೊದಲ ಪ್ರಶ್ನೆ ಏನು ಅಂತಂದ್ರೆ, ಜೆರ್ರಿ ನನ್ನ ನಾಯಿಗಳನ್ನ ವಾಪಸ್ ಕರೆ ತಂದ್ರ ಅಂತ. ಆಗ ಮಾಜಿ ಪೈಲಟ್ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಕರೆ ತರೋಕಾಗ್ಲಿಲ್ಲ, ನಾವ್ ಈ ಕಡೆ ಬಂದಿದ ತಕ್ಷಣ ಹಿಮ ಮಾರುತ ಜಾಸ್ತಿ ಆಗ್ಬಿಡ್ತು, ಟೆಂಪರೇಚರ್ ಬಹಳ ಕಡಿಮೆ ಆಗೋಯ್ತು, ನಾವು ಏರೋಪ್ಲೇನ್ ನ ತಗೊಂಡು ವಾಪಸ್ ಹೋಗಕ್ ಆಗ್ಲೇ ಇಲ್ಲ ಅಂತ. ಸೊ ನಾಯಿಗಳೆಲ್ಲ ಹಿಮ ಮಾರುತದ ನಡುವೆ ಬೇಸ್ ಕ್ಯಾಂಪ್ ನಲ್ಲೇ ಉಳ್ಕೊಂಡ್ಬಿಟ್ಟು ಕತ್ತು ಬೇರೆ ಟೈಟ್ ಆಗಿ ಕಟ್ಬಿಟ್ಟಿದ್ದಾರೆ. ಜೆರ್ರಿಗೆ ಬಹಳ ನೋವಾಗುತ್ತೆ. ಯಾರ್ಯಾರನೋ ಕೇಳ್ತಾನೆ, ನಡೀರಿ ವಾಪಸ್ ಹೋಗಿ ಕರ್ಕೊಂಡ್ ಬರೋಣ ಅಂತ. ಬಟ್ ಅಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಕೈ ಚೆಲ್ಲಿ ಕೂತ್ಕೊಳ್ತಾರೆ. ಈ ಕಡೆ ಪ್ರೊಫೆಸರ್ಗೂ ಮುರಿದಿರುವ ಕಾಲಿನ ಆಪರೇಷನ್ ನಡೆಯುತ್ತೆ. ಅವರು ಸಹ ರಿಕವರ್ ಆಗ್ತಿರ್ತಾರೆ. ಎಲ್ರು ಈಗ ಅಂಟಾರ್ಟಿಕಾದಿಂದ ವಾಪಸ್ ಯುನೈಟೆಡ್ ಸ್ಟೇಟ್ಸ್ ಗೆ ಹೋಗ್ತಾರೆ. ನಾಯಿಗಳು ಮಾತ್ರ ಅಂಟಾರ್ಟಿಕಾದಲ್ಲೇ ಉಳ್ಕೊಂಡ್ಬಿಟ್ಟಿವೆ. ಅಮೆರಿಕಕ್ಕೆ ಹೋಗಿ ಜೆರ್ರಿ ಎಲ್ಲರನ್ನ ಬೇಡ್ಕೊಳ್ತಾನೆ, ನನಗೆ ದುಡ್ಡು ಕೊಡಿ, ನಾನು ನನ್ನ ನಾಯಿಗಳನ್ನ ವಾಪಸ್ ಕರೆ ತರಬೇಕು, ನನ್ನ ಹತ್ರ ದುಡ್ಡಿಲ್ಲ, ಹೇಗಾದ್ರೂ ಮಾಡಿ ನನಗೆ ಫಂಡ್ ಮಾಡಿ ಅಂತ. ಯಾರೂ ಇವನಿಗೆ ದುಡ್ಡು ಕೊಡೋಕ್ ಒಪ್ಪೋದೇ ಇಲ್ಲ. ಕಡೆಗೆ ಸೈಂಟಿಸ್ಟ್ ಹತ್ರ ಹೋಗಿ ಕೇಳ್ತಾನೆ, ನಿಮ್ಮ ಯೂನಿವರ್ಸಿಟಿ ಗ್ರಾಂಟ್ ಇದೆಯಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡು ಕೊಡಿ, ನಾನು ಕರ್ಕೊಂಡು ಬರ್ತೀನಿ ನನ್ನ ನಾಯಿಗಳನ್ನ, ನಿಮ್ಮ ಜೀವವನ್ನ ರಕ್ಷಿಸಿದವೆ ಆ ನಾಯಿಗಳು, ಅದಕ್ಕೋಸ್ಕರನಾದ್ರೂ ನನಗೆ ಸಹಾಯ ಮಾಡಿ ಅಂತ. ಸೈಂಟಿಸ್ಟ್ ನನ್ನ ಗ್ರಾಂಟ್ ಫಂಡ್ ಅನ್ನ ಬೇರೆ ಏನಕ್ಕೂ ಯೂಸ್ ಮಾಡೋಕ್ ಆಗೋದಿಲ್ಲ ಅಂತ ಅವರು ಸಹ ಕೈ ಚೆಲ್ತಾರೆ. ಜೆರ್ರಿಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗೋದಿಲ್ಲ. ಇದಕ್ಕೆ ಸಮಾನಾಂತರವಾಗಿ ನಾಯಿಗಳ ಸ್ಟೋರಿ ಶುರುವಾಗತ್ತೆ. ಈಗ ಆಲ್ರೆಡಿ 15 ದಿನಗಳಾಗ್ಬಿಟ್ಟಿದ್ದಾವೆ. ನಾಯಿಗಳೆಲ್ಲ ಇನ್ನು ವೇಟ್ ಮಾಡ್ತಾನೆ ಇದಾವೆ ಜೆರ್ರಿಗೋಸ್ಕರ. ಎಲ್ಲರನ್ನ ಕಟ್ ಹಾಕಿ ಹೋಗ್ಬಿಟ್ಟಿದಾರಲ್ಲ, ಸೊ ಏನು ತಿಂದಿಲ್ಲ, 1 ಡ್ರಾಪ್ ನೀರ್ ಸಹ ಕುಡ್ದಿಲ್ಲ. 15 ದಿನ ಆಗಿದೆ. ಒಂದಿನ ಸಡನ್ಲಿ ಇವ್ರಿರುವ ಜಾಗಕ್ಕೆ ಒಂದು ಪಕ್ಷಿ ಬರುತ್ತೆ. ಆ ಪಕ್ಷಿಯನ್ನ ಮ್ಯಾಕ್ಸ್ ನೋಡ್ಬಿಡ್ತಾನೆ. ನೋಡ್ಬಿಟ್ಟು ಬೊಗಳೋಕೆ ಶುರು ಮಾಡ್ತಾನೆ. ಈ ಬೊಗಳಾಟವನ್ನ ಕೇಳಿ ಮಿಕ್ಕ ನಾಯಿಗಳು ಎದ್ದೇಳ್ತವೆ. ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲಿ ಪಕ್ಷಿ ಬಂದಿದೆ, ಮ್ಯಾಕ್ಸಿಗೆ ಹೊಟ್ಟೆ ಹಸ್ತಿದೆ, ಅದಕ್ಕೋಸ್ಕರ ಆ ಪಕ್ಷಿಯನ್ನ ಹಿಡ್ಕೊಂಡು ತಿನ್ನೋಣ ಅಂತ ಬೊಗಳ್ತಿದ್ದಾನೆ ಮ್ಯಾಕ್ಸಿ ಅಂತ. ಬೊಗಳ್ತಾ ಮ್ಯಾಕ್ಸಿ ತನ್ನ ಚೈನನ ಕಿತ್ಕೊಂಡು ಆ ಪಕ್ಷಿಯನ್ನ ಅಟ್ಟಾಡ್ಸ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಪ್ರೇರೇಪಿತಗೊಂಡ ಮಿಕ್ಕ ನಾಯಿಗಳು ತಮ್ಮ ಚೈನನ ಕಿತ್ಕೊಂಡು ಪಕ್ಷಿಯ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತವೆ. ಬಟ್ ಓಲ್ಡ್ ಜಾಕ್ ಮಾತ್ರ ಚೈನನ ಕಿತ್ಕೊಳ್ಳೋದಿಲ್ಲ, ಹಾಗೆ ಮಲ್ಗಿರ್ತಾನೆ. ಮಾಯಾ ಎಷ್ಟೊಂದು ಟ್ರೈ ಮಾಡ್ತಾಳೆ. ಓಲ್ಡ್ ಜಾಕ್ ನ ಚೈನನ ಕೀಳೋಕೆ ಟ್ರೈ ಮಾಡ್ತಾಳೆ, ಕತ್ತಿನ ಪಟ್ಟಿಯನ್ನ ಕಿತ್ತಾಕೋಕೆ ಟ್ರೈ ಮಾಡ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಓಲ್ಡ್ ಜಾಕ್ ಎದ್ದು ಬರೋಕೆ ರೆಡಿ ಇಲ್ಲ. ಅದರ ಅರ್ಥ ಏನು, ನನಗೆ ವಯಸ್ಸಾಗಿದೆ, ನನ್ನ ಕೈಲಿ ಇದನ್ನೆಲ್ಲ ಮಾಡೋಕ್ ಆಗಲ್ಲ ಅಂತ ಓಲ್ಡ್ ಜಾಕ್ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಮಾಯಾ ಎಷ್ಟೊತ್ತು ವೆಯ್ಟ್ ಮಾಡ್ತಾಳೆ, ಏನೇನೋ ಟ್ರೈ ಮಾಡ್ತಾಳೆ, ಬಟ್ ಓಲ್ಡ್ ಜಾಕ್ ಬರೋಕೆ ರೆಡಿ ಇಲ್ಲ. ಭಾರವಾದ ಮನಸ್ಸಿನಿಂದ ಮಾಯಾ ಸಹ ಅಲ್ಲಿಂದ ಹೊರಡ್ತಾಳೆ. ಸರಿ, ಈಗ ಎಲ್ಲಾ ನಾಯಿಗಳು ಆ ಪಕ್ಷಿಯ ಗ್ಯಾಂಗ್ ಹತ್ರ ಹೋದ್ರು. ನೋಡಿದ ತಕ್ಷಣ ಮ್ಯಾಕ್ಸ್ಗೆ ಫುಲ್ಲು ಎಕ್ಸೈಟ್ಮೆಂಟ್, ಬೊಗಳೋಕ್ ಶುರು ಮಾಡ್ಬಿಟ್ಟ. ಇವನ ಬೊಗಳುವಿಕೆಯನ್ನ ಕೇಳಿ ಪಕ್ಷಿಗಳೆಲ್ಲ ಹಾರೋಗ್ಬಿಟ್ವು. ಮಾಯಾಗೆ ಕೋಪ ಬಂತು. ಮಗ್ನೆ 7 ತಿಂಗಳು ಗುಡ್ದವನಂಗ್ ಆಡಬೇಡ ಅಂತ ನಾಯಿ ಭಾಷೆಯಲ್ಲಿ ಬೊಗಳಿದ್ಲು. ಬಾಯ್ ಮುಚ್ಕೊಂಡು ಕುತ್ಕೋ, ನೀನ್ ಪಕ್ಷಿ ಬೇಟೆ ಆಡಕ್ ಬರ್ಬೇಡ ಅಂತ ಹೇಳಿದ್ಲು. ಮಿಕ್ಕ ನಾಯಿಗಳನ್ನ ಒಂದ್ ಕಡೆ ಕಳಿಸಿದ್ಲು, ಇವಳು ಮತ್ತೊಂದ್ ಕಡೆಗೆ ಹೋದವಳೆ ಮಿಕ್ಕ ನಾಯಿಗಳ ಕಡೆಗೆ ಆ ಪಕ್ಷಿಗಳನ್ನ ಓಡ್ಸೋಕೆ ಶುರು ಮಾಡಿದ್ಲು. ತಮ್ಮ ಕಡೆಗೆ ಬಂದ ಪಕ್ಷಿಗಳನ್ನ ಎಲ್ಲಾ ನಾಯಿಗಳು ಒಂದೊಂದಾಗಿ ಹಿಡಿದ ಪಕ್ಷಿಗಳನ್ನೆಲ್ಲ ತಂದು ಮಾಯಾಗೆ ಒಪ್ಸಿದ್ವು. ಮಾಯಾ ಆಗ ಎಲ್ಲಾ ನಾಯಿಗಳಿಗೂ ಒಂದೊಂದು ಪಕ್ಷಿಯನ್ನ ಹಂಚಿದ್ಲು. ಬಟ್ ಮ್ಯಾಕ್ಸ್ ಬೇಟೆ ಆಡೋಕೆ ಹೋಗಿಲ್ಲ, ಸೊ ಅವನಿಗೆ ತಿನ್ನೋಕೆ ಪಕ್ಷಿ ಇಲ್ಲ. ಅವ ಕುಯ್ ಅನ್ಕೊಂಡು ನನ್ಗೂ ಒಂಚೂರು ತಿನ್ನೋಕ್ ಕೊಡಿ ಅಂತ ಎಲ್ಲಾ ನಾಯಿಗಳ ಹತ್ರ ಹೋಗ್ತಾನೆ. ಎಲ್ಲಾ ನಾಯಿಗಳು ಗುರ್ರ ಅಂತ ಗದರ್ ಕಳಿಸ್ಬಿಡ್ತಾವ ವಾಪಸ್ಸು. ಕಡೆಗೆ ಸಪ್ಪೆ ಮುಖ ಮಾಡ್ಕೊಂಡು ಮಾಯಾಳ ಹತ್ರ ಬರ್ತಾನೆ. ಮಾಯಾ ಆಗ ಮ್ಯಾಕ್ಸಿಗೆ ಬಿಡ್ತಾಳೆ ಪಕ್ಷಿಯನ್ನ ತಿನ್ನೋದಕ್ಕೆ. ಸೊ 15 ದಿನಗಳ ನಂತರ ಮೊದಲ ಬಾರಿಗೆ ಎಲ್ರು ಸ್ವಲ್ಪ ಊಟ ತಿಂದ್ರು. ಹೀಗೆ 2 ತಿಂಗಳು ಕಳೆದ್ವು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಆಹಾರಗಳನ್ನ ಹುಡ್ಕೊಂಡು ಬೇಟೆಯಾಡಿ ತಿಂತ ತಮ್ಮ ಶಕ್ತಿಯನ್ನ ಕಾಪಾಡ್ಕೊಂಡಿದವೆ ಎಲ್ಲ ನಾಯಿಗಳು. ಅಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲೂ ಬದುಕುಳಿಸಿದವೆ. ಒಂದಿನ ರಾತ್ರಿ ಆಗಿದೆ. ಎಲ್ಲ ನಾಯಿಗಳು ಒಂದು ಇಳಿಜಾರಿನಲ್ಲಿ ರೆಸ್ಟ್ ಮಾಡ್ತಿರ್ತವೆ. ಈ ರಾತ್ರಿ ಸಮಯದಲ್ಲಿ ಅಂಟಾರ್ಟಿಕಾದಲ್ಲಿ ಅರೋರಾ ಅಂತ ಬರುತ್ತೆ. ಅರೋರಾ ಅಂದ್ರೆ ಕಲರ್ ಲೈಟ್ಗಳು. ಕಾಮನ ಬಿಲ್ಲಿಗಿಂತ ಸುಂದರವಾಗಿರುತ್ತದು. ಈ ಅರೋರಾನ ನೋಡಿ ಎಲ್ಲ ನಾಯಿಗಳಿಗೂ ಖುಷಿ ಆಗ್ಬಿಡಿದೆ. ಅರೋರಾದ ಕೆಳಗಡೆ ಎಲ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಆಟ ಆಡ್ತಿದ್ದಾರೆ. ಈ ಆಟ ಆಡ್ತಾ ಮೈ ಮರೆತ ಡಿವಿಯ ಕಾಲ್ ಜಾರ್ ಬಿಡುತ್ತೆ. ಇಳಿಜಾರಿನಲ್ಲಿ ಜಾರಿ ಪ್ರಪಾತಕ್ಕೆ ಬಿದ್ದು ಬಿಡ್ತಾನೆ. ಎದ್ದು ಓಡಾಡ್ಲಿಕ್ಕೂ ಆಗದಷ್ಟು ಸಿಕ್ಕಾಪಟ್ಟೆ ಗಾಯ ಆಗ್ಬಿಡುತ್ತೆ ಡಿವಿಗೆ. ಸೊ ಎಲ್ಲಾ ನಾಯಿಗಳು ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಅವನ ಸುತ್ತಾನೆ ಮಲಗ್ತಾರೆ.
ನೆಕ್ಸ್ಟ್ ಮಾರ್ನಿಂಗ್ ಡಿವಿ ಸತ್ತೋಗ್ತಾನೆ. ಎಲ್ಲ ನಾಯಿಗಳಿಗೂ ಬಹಳ ಬೇಜಾರಾಗುತ್ತೆ, ಆದ್ರೂ ಕಷ್ಟಪಟ್ಟು ಅಲ್ಲಿಂದ ಹೊರಡ್ತವೆ. ಬಟ್ ಮ್ಯಾಕ್ಸಿಗೆ ಡಿವಿ ಬಿಟ್ಟು ಹೋಗೋಕೆ ಇಷ್ಟ ಆಗೋದಿಲ್ಲ, ಸೊ ಡಿವಿ ಜೊತೆನೆ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನು ಹೊರಡೋಕೆ ಅಂತ ನೋಡ್ತಾನೆ, ಬಟ್ ಬೇರೆ ನಾಯಿಗಳೆಲ್ಲ ದೂರ ಹೋಗ್ಬಿಟ್ಟಿವೆ ಆಲ್ರೆಡಿ. ಸುತ್ತಮುತ್ತ ಎಲ್ಲ ಬರೀ ಹಿಮ ಮಂಜು, ಏನ್ ಸಹ ಕಾಣ್ತಿರೋದಿಲ್ಲ. ಬೇರೆ ನಾಯಿಗಳು ಎಲ್ಲೋದು ಅಂತ ಗೊತ್ತೇ ಆಗೋದಿಲ್ಲ ನಮ್ಮ ಮ್ಯಾಕ್ಸಿಗೆ. ಸೊ ಎಲ್ಲ ನಾಯಿಗಳ ಗ್ರೂಪ್ ನಿಂದ ತಪ್ಪಿಸ್ಕೊಂಡ್ಬಿಟ್ಟ ಮ್ಯಾಕ್ಸಿ. ಟೋಟಲ್ ಈಗ 8 ನಾಯಿಗಳಲ್ಲಿ 2 ನಾಯಿಗಳು ತೀರ್ಕೊಂಡಿವೆ. ಇನ್ನು ಮಿಕ್ಕ 6 ನಾಯಿಗಳಲ್ಲಿ ಮ್ಯಾಕ್ಸಿ ಸಪರೇಟ್ ಆಗ್ಬಿಟ್ಟಿದ್ದಾನೆ. ಇನ್ನು 5 ನಾಯಿಗಳು ಒಂದ್ ಕಡೆ ಇದಾವೆ. ಮ್ಯಾಕ್ಸಿ ಈಗ ಸಿಂಗಲ್ ಆಗ್ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಇದುವರೆಗೂ ಮಾಯಾಳ ಲೀಡರ್ಶಿಪ್ ಇತ್ತು, ಸೊ ಇವನ ಹುಡುಗಾಟಗಳೆಲ್ಲ ನಡೀತಾ ಇದ್ವು. ಇನ್ನು ಮೇಲೆ ಇವನೇ ಸ್ವಂತ ಬುದ್ಧಿಯನ್ನ ಉಪಯೋಗಿಸ್ಬೇಕು. ಸೊ ಮ್ಯಾಕ್ಸಿ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾನೆ. ಈಗ ಮಾಯಾ ಎಲ್ಲರನ್ನ ಕರ್ಕೊಂಡು ಹತ್ರದಲ್ಲೇ ಇರುವ ರಷ್ಯನ್ ಬೇಸ್ಗೆ ಹೋಗಿದ್ದಾಳೆ. ನೆನಪಿರ್ಲಿ, ರಷ್ಯನ್ ಬೇಸ್, ಅಮೆರಿಕನ್ ಬೇಸ್, ಇಟಾಲಿಯನ್ ಬೇಸ್ ಅಂತ ಹಲವಾರು ದೇಶಗಳದ್ದು ಸೆಪರೇಟ್ ಬೇಸ್ ಇದೆ ಅಂಟಾರ್ಟಿಕಾದಲ್ಲಿ. ಬಟ್ ಈಗ ಸಿಕ್ಕಾಪಟ್ಟೆ ಹಿಮ ಮಾರುತ ಬಂದಿರೋದ್ರಿಂದ ಎಲ್ಲಾ ಜನಗಳು ವಾಪಸ್ ಅವರವರ ದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಮಾಯಾ ಈಗ ಎಲ್ಲರನ್ನ ರಷ್ಯನ್ ಬೇಸ್ಗೆ ಕರ್ಕೊಂಡು ಹೋದ್ಲು. ರಷ್ಯನ್ಸ್ ಎಷ್ಟೊಂದು ಫುಡ್ ಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ರು. ಸೊ ಎಲ್ಲಾ ನಾಯಿಗಳು ಆ ಫುಡ್ ಅನ್ನ ಚೆನ್ನಾಗಿ ತಿಂದ್ವು. ರಷ್ಯನ್ ಬೇಸ್ ನಲ್ಲೇ ಎಲ್ರು ರೆಸ್ಟ್ ಮಾಡೋಕೆ ಶುರು ಮಾಡಿದ್ರು. ಈಗ ಮ್ಯಾಕ್ಸ್ ಎಲ್ಲರನ್ನ ಹುಡ್ಕೊಂಡು ಹೆಂಗೋ ಬುದ್ಧಿ ಉಪಯೋಗಿಸಿ ಅಮೆರಿಕನ್ ಬೇಸ್ ಹತ್ರ ಹೋಗ್ಬಿಟ್ಟಿದ್ದಾನೆ. ಅಮೆರಿಕನ್ ಬೇಸ್ ಯಾವ್ದು ಗೊತ್ತಲ್ಲ, ಆ ಸೈಂಟಿಸ್ಟ್ ಬಂದಿದ್ದ, ಇವ್ರನ್ನೆಲ್ಲ ಕಟ್ ಹಾಕ್ಬಿಟ್ಟು ಎಲ್ರು ವಾಪಸ್ ಹೊಂಟೋದ್ರಲ್ಲ, ಆ ಬೇಸು. ಅಲ್ಲಿಗೆ ಮ್ಯಾಕ್ಸ್ ಬಂದಿದ್ದಾನೆ. ಈಗ ಮ್ಯಾಕ್ಸ್ಗೆ ಖುಷಿ ಆಗೋಯ್ತು, ನಮ್ಮ ಏರಿಯಾಗೆ ನಾನು ವಾಪಸ್ ಬಂದಿದ್ದೀನಿ ಅಂತ. ಬಂದು ಯಾರಾದ್ರೂ ಇದರ ಅಂತ ಎಲ್ಲ ಕಡೆ ಹುಡುಕ್ತಿದ್ದಾನೆ. ಬಟ್ ಯಾರು ಇಲ್ಲ. ಆ ಬೇಸ್ಗೆ ಬೀಗ ಹಾಕ್ಬಿಟ್ಟು ಎಲ್ರು ಹೋಗ್ಬಿಟ್ಟಿದ್ದಾರೆ. ಮ್ಯಾಕ್ಸ್ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾನೆ, ಡೋರ್ ಓಪನ್ ಆಗೋದಿಲ್ಲ. ಸುತ್ತಮುತ್ತ ಎಲ್ಲ ನೋಡ್ತಾನೆ, ಬೇಜಾರಾಗುತ್ತೆ. ಅಲ್ಲೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿಂದ ಹೊರಡ್ತಾನೆ. ದಾರಿ ಮಧ್ಯದಲ್ಲಿ ಒಂದು ಸತ್ತು ಬಿದ್ದಿರುವ ತಿಮಿಂಗಿಲ ಕಾಣುತ್ತೆ ಅವನಿಗೆ. ಓ ಮೈ ಗಾಡ್, ಎಷ್ಟೊಂದು ಫುಡ್ ಅಂತ ಮ್ಯಾಕ್ಸ್ ಆ ತಿಮಿಂಗಿಲವನ್ನ ತಿನ್ನೋಕ್ ಹೋಗ್ತಾನೆ. ಬಟ್ ಅದ್ರೊಳಗೆ ಒಂದು ಲೆಪರ್ಡ್ ಸೀಲ್ ಗೂಡು ಮಾಡ್ಕೊಂಡು ಕೂತ್ ಬಿಟ್ಟಿದೆ. ತಿಮಿಂಗಿಲವನ್ನ ತಿನ್ನೋಕೆ ಹೋದ ಮ್ಯಾಕ್ಸಿನ ಅಟ್ಟಿಸ್ಕೊಂಡು ಬರ್ತಿದೆ. ಮ್ಯಾಕ್ಸಿ ಅಲ್ಲಿಂದ ಎಸ್ಕೇಪ್ ಆಗಿ ಲೆಪರ್ಡ್ ಸೀಲ್ಗೆ ಬೊಗಳ್ತಾವನೆ. ಲೆಪರ್ಡ್ ಸೀಲ್ ಬಿಡ್ತಿಲ್ಲ, ಮ್ಯಾಕ್ಸಿನ ತಿನ್ನೋಕ್ ಬರ್ತಿದೆ. ಅಷ್ಟರಲ್ಲಿ ಮ್ಯಾಕ್ಸಿ ಬೊಗಳ್ತಿರೋದು ರಷ್ಯನ್ ಬೇಸ್ ಹತ್ರ ಇದ್ದ ಮಿಕ್ಕ ನಾಯಿಗಳಿಗೆ ಕೇಳಿಸ್ಬಿಡುತ್ತೆ. ಮಾಯಾಗ ಎಲ್ಲಾ ನಾಯಿಗಳನ್ನ ಕರ್ಕೊಂಡು ಮ್ಯಾಕ್ಸ್ ಹತ್ರಕ್ ಬರ್ತಾಳೆ. ಈಗ ಎಲ್ಲಾ ನಾಯಿಗಳು ಹತ್ರ ಬಂದಿರೋದು ನೋಡಿ ಮ್ಯಾಕ್ಸಿಗೆ ಖುಷಿ ಆಗ್ಬಿಡುತ್ತೆ. ಹಾಗೆ ಮ್ಯಾಕ್ಸಿ ತಲೆ ಓಡಿಸ್ತಾನೆ. ನಾನು ಈ ಲೆಪರ್ಡ್ ಸೀಲ್ ನ ಇಲ್ಲಿಂದ ದೂರ ಕರ್ಕೊಂಡು ಹೋದ್ರೆ ಮಿಕ್ಕುಳಿದ ನಾಯಿಗಳು ತಿಮಿಂಗಿಲವನ್ನ ಆರಾಮಾಗಿ ತಿನ್ನಬಹುದು ಅನ್ನೋದು ಮ್ಯಾಕ್ಸಿಯ ಪ್ಲಾನು. ಸೊ ಮ್ಯಾಕ್ಸಿ ಏನ್ ಮಾಡ್ತಾನೆ, ತಿಮಿಂಗಿಲದ ಬಾಡಿಯಿಂದ ಒಂದು ಮಾಂಸದ ತುಂಡನ್ನ ಕಿತ್ಕೊಂಡು ದೂರ ಓಡೋಗ್ತಾನೆ. ಅದನ್ನ ನೋಡಿದ ಲೆಪರ್ಡ್ ಸೀಲ್ ಕೋಪಗೊಂಡು ಮ್ಯಾಕ್ಸಿಯನ್ನು ಅಟ್ಟಿಸ್ಕೊಂಡು ಹೋಗುತ್ತೆ. ಬಟ್ ಮ್ಯಾಕ್ಸಿ ಲೆಪರ್ಡ್ ಸೀಲ್ ನ ಬಾಯಿಗೆ ಸಿಗೋದಿಲ್ಲ. ಈಗ ಲೆಪರ್ಡ್ ಸೀಲ್ ದೂರ ಇದೆ, ಮಿಕ್ಕ ನಾಯಿಗಳು ತಿಮಿಂಗಿಲವನ್ನ ತಿನ್ನೋಕೆ ಶುರು ಮಾಡ್ತವೆ. ಅಷ್ಟರಲ್ಲಿ ಲೆಪರ್ಡ್ ಸೀಲ್ ಮ್ಯಾಕ್ಸಿಯನ್ನು ಅಟ್ಟಿಸ್ಕೊಂಡು ಹೋಗೋದು ಬಿಟ್ಟು ವಾಪಸ್ ಮಿಕ್ಕ ನಾಯಿಗಳ ಹತ್ರ ಬಂದ್ಬಿಡುತ್ತೆ. ಬಂದು ಮಾಯಾಳ ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಮಾಯಾಳ ಕಾಲಿಗೆ ಸಿಕ್ಕಾಪಟ್ಟೆ ಗಾಯ ಆಗ್ಬಿಡುತ್ತೆ. ಇದನ್ನ ನೋಡಿ ಮ್ಯಾಕ್ಸಿಗೆ ಉರ್ದೋಗತ್ತೆ. ಲೆಪರ್ಡ್ ಸೀಲ್ ಮೇಲೆ ಜಂಪ್ ಮಾಡಿ ಅಟ್ಯಾಕ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಮ್ಯಾಕ್ಸಿ ಶುರು ಹಚ್ಕೊಂಡಿದ್ದ ತಡ ಮಿಕ್ಕ ನಾಯಿಗಳು ಲೆಪರ್ಡ್ ಸೀಲ್ಗೆ ಕಚ್ಚೋಕೆ ಶುರು ಮಾಡ್ತವೆ. ಆಗ ಲೆಪರ್ಡ್ ಸೀಲ್ಗೆ ಗಾಯ ಆಗೋಕೆ ಶುರು ಆಗುತ್ತೆ, ಗಾಬರಿ ಆಗ್ಬಿಡುತ್ತೆ, ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಎಲ್ಲ ನಾಯಿಗಳು ಈಗ ತಿಮಿಂಗಿಲವನ್ನ ಆರಾಮಾಗಿ ತಿಂತವೆ. ಸರಿ, ಈಗ ಎಲ್ಲ 6 ನಾಯಿಗಳು ಒಂದಾದ್ವು, ಮತ್ತೆ ಅಲ್ಲಿಂದ ಟ್ರಾವೆಲ್ ಮಾಡೋಕೆ ಶುರು ಮಾಡಿದ್ವು. ಎಷ್ಟೊಂದು ಸಮಯ ಆಯ್ತು, ಎಷ್ಟು ದೂರ ಹೋದ್ರೂ ಏನು ಫುಡ್ ಕಾಣ್ತಿಲ್ಲ ಇವರಿಗೆ. ಅದಲ್ಲದೆ ಮಾಯಾಳ ಕಾಲಿಗೆ ಗಾಯ ಆಗಿದೆ. ಅವಳು ಕುಂಡ್ಕೊಂಡೇ ನಡೀತಿದ್ದಾಳೆ. ನಡೆದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ, ಕುಸಿದು ಬಿದ್ದು ಬಿಡ್ತಾಳೆ. ಮಿಕ್ಕ ನಾಯಿಗಳು ಸಹ ಅಲ್ಲೇ ಮಾಯಾಳ ಜೊತೆ ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಈಗ ನಮ್ಮ ಜರ್ರಿ ನಾಯಿಗಳನ್ನೆಲ್ಲ ಬಿಟ್ಟು ಹೋಗಿ ಆಲ್ಮೋಸ್ಟ್ 6 ತಿಂಗಳಾಗೋಗಿದೆ. ಮಾಯಾಳ ಕಾಲಿನ ಕುಂಟು ಇನ್ನೂ ಸರಿ ಹೋಗಿಲ್ಲ. ಅವಳಿಗೆ ಟೀಮ್ ಅನ್ನ ಮುನ್ನಡೆಸೋಕೆ, ಲೀಡ್ ಮಾಡೋಕೆ ಆಗ್ತಿಲ್ಲ. ಅಷ್ಟರಲ್ಲಿ ಮಾಯಾಳನ ಬಿಟ್ಟು ಮ್ಯಾಕ್ಸಿ ಅಂಡ್ ಮಿಕ್ಕ ನಾಯಿಗಳು ಪಕ್ಷಿಯ ಬೇಟೆಗೆ ಅಂತ ಹೋಗ್ತವೆ. ಪಕ್ಷಿಗಳನ್ನೆಲ್ಲ ಹಿಡ್ಕೊಂಡ್ಬಂದು ಮಾಯಾಳ ಮುಂದೆ ತಂದಿಡ್ತವೆ. ಬಿಕಾಸ್ ಮಾಯಾ ಲೀಡರ್ ಅಲ್ವಾ, ಲೀಡರ್ನ ಮುಂದೆ ಬೇಟೆಗಳನ್ನೆಲ್ಲ ತಂದಿಟ್ಟು ಮಾಯಾ ಅದನ್ನೆಲ್ಲ ಹಂಚಬೇಕು, ಇದು ರೂಲ್. ಬಟ್ ಈಗ ಮಾಯಾ ಸಿಕ್ಕಾಪಟ್ಟೆ ವೀಕ್ ಆಗಿದ್ದಾಳೆ. ನಾನೇ ಲೀಡರ್ಶಿಪ್ ಅನ್ನ ವಹಿಸ್ಕೊಂಡ್ರೆ ಟೀಮ್ ಅನ್ನ ಮುನ್ನಡೆಸೋದು ಬಹಳ ಕಷ್ಟ ಆಗುತ್ತೆ ಅಂತ ಮಾಯಾಳಿಗೆ ಗೊತ್ತು. ಸೊ ಅವಳೇನ್ ಮಾಡ್ತಾಳೆ, ತನ್ನ ಮುಂದೆ ತಂದಿಟ್ಟಿರುವ ಬೇಟೆಗಳನ್ನೆಲ್ಲ ತಗೊಂಡೋಗಿ ಮ್ಯಾಕ್ಸಿಯ ಮುಂದೆ ಹಾಕ್ತಾಳೆ. ಅದರರ್ಥ ಮಾಯಾ ಲೀಡರ್ಶಿಪ್ ರೋಲ್ ಅನ್ನ ಈಗ ಮ್ಯಾಕ್ಸಿಗೆ ಕೊಟ್ಬಿಟ್ಟಿದ್ದಾಳೆ. ಬಿಕಾಸ್ ಮಾಯಾಳಿಗೆ ಗೊತ್ತು ಮ್ಯಾಕ್ಸಿ ಬುದ್ಧಿವಂತ, ತಿಮಿಂಗಿಲದ ವಿಷಯದಲ್ಲಿ ಎಷ್ಟು ಚೆನ್ನಾಗಿ ಟೀಮ್ ಅನ್ನ ಮುನ್ನಡೆಸ್ತಾ. ಸೊ ಮ್ಯಾಕ್ಸಿನೇ ಈ ಟೀಮ್ ನ ಲೀಡರ್ ಆಗ್ಲಿ ಅಂತ ಮಾಯಾ ಏನ್ ಮಾಡ್ತಾಳೆ, ಮ್ಯಾಕ್ಸಿಗೆ ಲೀಡರ್ಶಿಪ್ ಅನ್ನ ವಹಿಸ್ಬಿಡ್ತಾಳೆ. ಬಟ್ ಮ್ಯಾಕ್ಸಿ ಆಗ್ಲೂನು ಪಕ್ಷಿಯನ್ನ ಮಾಯಾಳಿಗೆ ಕೊಟ್ಟು ಮಾಯಾಳ ಜೊತೆಗೆ ಹಂಚಿ ತಿನ್ನೋದು ಅಂತ ನಿರ್ಧಾರ ಮಾಡ್ತಾನೆ. ಈ ಕಡೆ ಅಮೆರಿಕದಲ್ಲಿ ಜಸ್ಸಿಗೆ ಡಿಪ್ರೆಷನ್ ಬಂದ್ಬಿಟ್ಟಿದೆ. ನನ್ನ ನಾಯಿಗಳನ್ನ ಕರೆ ತರೋಕೆ ನನ್ನ ಕೈಲಿ ಆಗ್ಲಿಲ್ವಲ್ಲ, ನಾನು ವಾಪಸ್ ಹೋಗಕ್ ಆಗ್ಲಿಲ್ವಲ್ಲ. ಈಗ ಆಲ್ಮೋಸ್ಟ್ 6 ಮಂತ್ಸ್ ಆಗೋಯ್ತು, ಅವು ಸತ್ತೋಗಿರ್ತವೆ. ನನ್ನಿಂದನೇ ಈ ನಾಯಿಗಳು ಸಾಯೋ ತರ ಆಯ್ತಲ್ಲ, ಹಂಗೆ ಹಿಂಗೆ ಅಂತ ಫುಲ್ಲು ಬೇಜಾರಲ್ಲಿರ್ತಾನೆ. ಬಟ್ ಈಗ್ಲೂ ಪ್ರಯತ್ನ ಪಡ್ತಿರ್ತಾನೆ, ನಾನು ವಾಪಸ್ ಅಂಟಾರ್ಟಿಕಾಗೆ ಹೋಗ್ಲೇಬೇಕು, ನಾಯಿಗಳನ್ನ ನೋಡ್ಲೇಬೇಕು ಅಂತ. ಸತ್ತಿದ್ರು ಪರವಾಗಿಲ್ಲ, ಸತ್ತಿರುವ ನಾಯಿಗಳನ್ನಾದ್ರೂ ನಾನು ನೋಡ್ಕೊಂಡು ಬರ್ತೀನಿ ಅನ್ನೋದು ಜರ್ರಿಯ ಹಠ. ಬಟ್ ಯಾರು ಸಹ ದುಡ್ಡು ಕೊಡೋಕ್ ರೆಡಿ ಇಲ್ಲ. ಆ ಸತ್ತೋಗಿರೋ ನಾಯಿ ಹುಡ್ಕೊಂಡು ಯಾಕಯ್ಯ ವಾಪಸ್ ಹೋಗ್ತೀಯ ಅಂತ ಎಲ್ರು ಹೇಳ್ತಿದ್ದಾರೆ.
ಈ ಕಡೆ ಈ ಸೈಂಟಿಸ್ಟ್ಗೆ ಆ ಉಲ್ಕೆಯನ್ನ ಹುಡುಕಿದ್ದಕ್ಕೆ ಏನೇನೋ ಅವಾರ್ಡ್ ಕೊಟ್ಬಿಟ್ಟಿದ್ದಾರೆ, ಎಷ್ಟೊಂದು ಪ್ರೈಸ್ ಕೊಡ್ತಾ ಇದ್ದಾರೆ. ಹೀಗೆ ಒಂದ್ಸಲ ಯಾವ್ದೋ ಒಂದು ಅವಾರ್ಡ್ ಸೆರೆಮನಿಗೆ ಜರ್ರಿನ ಸಹ ಇನ್ವೈಟ್ ಮಾಡಿರ್ತಾರೆ. ಜರ್ರಿ ಅಲ್ಲಿಗೆ ಹೋಗ್ತಾರೆ. ಹೋಗಿ ಸೈಂಟಿಸ್ಟ್ಗೆ ಹೇಳ್ತಾನೆ, ಕಂಗ್ರ್ಯಾಚುಲೇಷನ್ಸ್, ನೀವು ಏನೇನೋ ಸಾಧನೆ ಮಾಡಿದ್ರಿ, ನನಗೆ ಬಹಳ ಖುಷಿ ಆಯ್ತು. ಬಟ್ ನಾನು ಜಾಸ್ತಿ ಹೊತ್ತು ಇಲ್ಲಿ ಇರೋದಕ್ಕಾಗೋದಿಲ್ಲ, ನಾನು ವಾಪಸ್ ಅಂಟಾರ್ಟಿಕಾಗೆ ಹೋಗೋದು ಅಂತ ಡಿಸೈಡ್ ಮಾಡಿದೀನಿ. ಒಂದಷ್ಟು ದುಡ್ಡನ್ನ ನಾನು ಕೂಡ್ಸಿಟ್ಟಿದ್ದೀನಿ 6 ತಿಂಗಳಿನಿಂದ. ಅಮೆರಿಕಾದಿಂದ ನ್ಯೂಜಿಲೆಂಡ್ಗೆ ಹೋಗ್ತೀನಿ. ನ್ಯೂಜಿಲೆಂಡ್ ಇಂದ ಯಾರ್ದಾದ್ರೂ ಕೈ ಕಾಲು ಹಿಡಿದು ಅಂಟಾರ್ಟಿಕಾಗೆ ಒಂದು ಬೋಟ್ ನಲ್ಲಿ ಹೋಗ್ಬಿಟ್ಟು ನಮ್ಮ ನಾಯಿಗಳನ್ನ ನೋಡ್ತೀನಿ ನಾನು ಅಂತ ಹೇಳ್ತಾನೆ ಜರ್ರಿ. ಅಷ್ಟ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ನ್ಯೂಜಿಲೆಂಡ್ಗೆ ರೀಚ್ ಆಗ್ತಾನೆ. ಅಲ್ಲಿ ಎಷ್ಟೊಂದು ಜನ ಬೋಟ್ನವ್ರನ್ನ ಕೇಳ್ತಾನೆ, ನಡೀರಿ ಅಂಟಾರ್ಟಿಕಾಗ ಹೋಗೋಣ, ನಡೀರಿ ಅಂಟಾರ್ಟಿಕಾಗ ಹೋಗೋಣ ಅಂತ. ಯಾರು ಇವನ್ ಕೊಡ್ತಿರುವ ಕಮ್ಮಿ ದುಡ್ಡಿಗೆ ಬರೋಕೆ ರೆಡಿ ಇಲ್ಲ, ನಾನ್ ಬರಲ್ಲ ಅಂತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ಮಾಜಿ ಪೈಲಟ್ ಗರ್ಲ್ ಫ್ರೆಂಡು, ಇಂಜಿನಿಯರ್ ಫ್ರೆಂಡು ಮತ್ತೆ ಸೈಂಟಿಸ್ಟು 3 ಜನನು ಬರ್ತಾರೆ. ಜರ್ರಿಯ ನಾಯಿಗಳು ನಿನಗಷ್ಟೇ ಪ್ರಿಯ ಅಲ್ಲ, ನನಗೂ ಪ್ರಿಯ, ನನ್ನ ಪ್ರಾಣವನ್ನು ರಕ್ಷಿಸಿದ ನಾಯಿಗಳು ಅವು. ಸೊ ನನ್ನ ಗ್ರ್ಯಾಂಟ್ ಮನಿಯಲ್ಲಿ ಸ್ವಲ್ಪ ದುಡ್ಡು ಮಿಕ್ಕಿತ್ತು, ಅದನ್ನ ತಗೊಂಡು ಇಲ್ಲಿಗೆ ಬಂದಿದ್ದೀನಿ, ನಡಿ ಹೋಗೋಣ ಅಂಟಾರ್ಟಿಕಾಗೆ ಅಂತ. ಸರಿ, ಸೈಂಟಿಸ್ಟ್ ನ ದುಡ್ಡಲ್ಲಿ ಎಲ್ಲರೂ ಸೇರಿ ಒಂದು ದೊಡ್ಡ ಬೋಟ್ ಅನ್ನ ಬಾಡಿಗೆಗೆ ತಗೊಳ್ತಾರೆ. ಏನೇನೋ ಕಷ್ಟಗಳು ಬಂದ್ರು ಅವುಗಳ ನಡುವೆಯೇ ಕಷ್ಟ ಬಿದ್ದು ಅಂಟಾರ್ಟಿಕಾದಲ್ಲಿರುವ ಅಮೆರಿಕನ್ ಬೇಸ್ ನ ರೀಚ್ ಆಗ್ತಾರೆ. ಅಲ್ಲಿ ರೀಚ್ ಆಗ್ತಿದ್ದಂತೆ ಜರ್ರಿ ನಾಯಿಗಳನ್ನ ಕಟ್ ಹಾಕಿದ್ರಲ್ಲ ಆ ಜಾಗಕ್ಕೆ ಓಡ್ತಾ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ನಾಯಿಗಳ ಚೈನ್ ಎಲ್ಲ ಹಿಮದಿಂದ ಮುಚ್ಚಿ ಹೋಗ್ಬಿಟ್ಟಿದೆ. ಕಷ್ಟಪಟ್ಟು ಚೈನನ್ನ ಹುಡುಕಿ ಮೇಲೆ ಎಳಿಯೋಕೆ ಟ್ರೈ ಮಾಡ್ತಾನೆ. ಓಲ್ಡ್ ಜಾಕ್ ಕತ್ತಿಗೆ ಕಟ್ಟಿದ್ದ ಚೈನ್ ಹಾಗೆ ಇರುತ್ತೆ. ಓಲ್ಡ್ ಜಾಕ್ ನ ಬಾಡಿ ಹಿಮದಲ್ಲಿ ಮುಚ್ಚಿ ಹೋಗ್ಬಿಟ್ಟಿದೆ. ಓಲ್ಡ್ ಜಾಕ್ ನ ಹೆಣ ಜರ್ರಿಗೆ ಈಗ ಸಿಕ್ತು. ಜರ್ರಿಗೆ ಫುಲ್ಲು ಬೇಜಾರಾಗೋಗುತ್ತೆ. ಎಲ್ಲ ನಾಯಿಗಳು ಹೀಗೆ ಓಲ್ಡ್ ಜಾಕ್ ತರ ಸತ್ತೋಗಿದಾವೆ ಅನ್ಕೊಂಡಿರ್ತಾನೆ ಜರ್ರಿ. ನಾವು ಟೈಟ್ ಆಗಿ ಕಟ್ ಹಾಕ್ಬಿಟ್ವಿ, ಸೊ ಅವಕ್ಕೆ ಬಿಡಿಸ್ಕೊಳಕ್ಕಾಗಿಲ್ಲ, ಅದರಿಂದ ಎಲ್ಲ ಸತ್ತೋಗಿದಾವೆ ಅಂತ ಫುಲ್ಲು ಡಿಪ್ರೆಷನ್ಗೆ ಹೋಗ್ತಾನೆ. ಸರಿ, ಒಂದೊಂದಾಗಿ ಮಿಕ್ಕ ನಾಯಿಗಳನ್ನು ನೋಡೋಣ ಅಂತ ಒಂದೊಂದೇ ಚೈನ್ ಎಳಿಯೋಕೆ ಶುರು ಮಾಡ್ತಾನೆ. ಇರೋ ಬರೋ ಚೈನ್ ಎಲ್ಲ ಮೇಲೆ ಎದ್ದು ಬಿಡುತ್ತೆ. ಆಗ ಅರ್ಥ ಆಗುತ್ತೆ ಎಲ್ಲಾ ನಾಯಿಗಳು ಎಸ್ಕೇಪ್ ಆಗಿದಾವೆ, ಓಲ್ಡ್ ಜಾಕ್ ವಯಸ್ಸಾಗಿರೋದ್ರಿಂದ ಇಲ್ಲೇ ತೀರ್ಕೊಂಡಿದ್ದಾನೆ ಅಂತ. ಫುಲ್ಲು ಖುಷಿ ಈಗ ಜರ್ರಿಗೆ. ಅಷ್ಟರಲ್ಲಿ ಇವರ ಗಾಡಿಯ ಶಬ್ದವನ್ನೆಲ್ಲ ಕೇಳಿಸ್ಕೊಂಡಿದ್ದ ಮ್ಯಾಕ್ಸಿ ಎಲ್ಲಾ ನಾಯಿಗಳನ್ನ ಇವರ ಬಳಿಗೆ ಕರ್ಕೊಂಡು ಬರ್ತಾ ಇರ್ತಾನೆ. ಫೈನಲಿ ಮ್ಯಾಕ್ಸಿ ಜರ್ರಿಯನ್ನು ನೋಡ್ತಾನೆ. ಫುಲ್ಲು ಖುಷಿ ಆಗ್ಬಿಡುತ್ತೆ. ಓಡ್ತಾ ಬಂದು ಇವನನ್ನ ತಬ್ಬಿ ಬಿದ್ದು ಒದ್ದಾಡ್ತಾನೆ. ಒಟ್ಟು 8 ನಾಯಿಗಳಲ್ಲಿ ಮ್ಯಾಕ್ಸಿಯ ಜೊತೆ 5 ನಾಯಿಗಳಿದಾವೆ. ಸೊ 5 ನಾಯಿಗಳು ಮಾತ್ರ ಬದುಕಿರ್ಬೇಕು ಅಂತ ಹೇಳಿ ಜರ್ರಿ ಏನ್ ಮಾಡ್ತಾನೆ, ಎಲ್ಲರನ್ನ ಕರ್ಕೊಂಡು ಹೋಗಕ್ಕೆ ರೆಡಿ ಆಗ್ತಾನೆ. ಎಲ್ಲ ನಾಯಿಗಳು ಹೋಗಿ ಗಾಡಿಯನ್ನ ಹತ್ತಿ ಕೂತ್ಕೊಳ್ತವೆ. ಬಟ್ ಮ್ಯಾಕ್ಸಿ ಕೂತ್ಕೊಳ್ಳಕ್ಕೆ ರೆಡಿ ಇಲ್ಲ. ನಾನು ಹತ್ತಲ್ಲ ಗಾಡಿ ಅಂತ ಹಠ ಮ್ಯಾಕ್ಸಿದು. ಬಾರು ಕೂತ್ಕೋ ಅಂತ ಜರ್ರಿ ಮ್ಯಾಕ್ಸಿಯನ್ನ ಹಿಡ್ಕೊಳಕ್ ಹೋದ್ರೆ ಮ್ಯಾಕ್ಸಿ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಲೇ ಎಲ್ಲೋ ಓಡೋಗ್ತಿದ್ಯಾ, ಮನೆಗೆ ಹೋಗೋಣ ನಡಿಯೋ ಅಂತ ಜರ್ರಿ ಮ್ಯಾಕ್ಸಿಯನ್ನ ಹಿಡ್ಕೊಳಕ್ ಹೋಗ್ತಾವನೆ. ಬಟ್ ಮ್ಯಾಕ್ಸಿ ಇವನ ಕೈಗೆ ಸಿಗ್ತಿಲ್ಲ, ಇನ್ನೂ ಜೋರಾಗಿ ಓಡ್ತಿದ್ದಾನೆ. ಓಡ್ತಾ ಫೈನಲಿ ಮ್ಯಾಕ್ಸಿ ಮಾಯಾ ಇರುವ ಜಾಗಕ್ಕೆ ಜರ್ರಿಯನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮಾಯಾ ಅಳ್ಳಾಡ್ತಿಲ್ಲ, ಹಂಗೆ ಬಿದ್ದೋಗಾಳೆ. ಜರ್ರಿ ಮಾಯಾ ಸತ್ತೋಗಿದ್ದಾಳೆ ಅನ್ಕೊಂಡು ಇನ್ನೇನು ಅಳೋಕೆ ಶುರು ಮಾಡ್ಬೇಕು. ಅಷ್ಟರಲ್ಲಿ ಜರ್ರಿಯ ವಾಯ್ಸ್ ಕೇಳಿ ಮಾಯಾ ತಲೆ ಎತ್ಬಿಡ್ತಾಳೆ. ಮಾಯಾಳಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ, ಬಟ್ ಬದುಕೆ ಇರ್ತಾಳೆ. ಜರ್ರಿ ಆಗ ಮಾಯಾಳನ್ನ ಎತ್ಕೊಂಡು ವೆಹಿಕಲ್ ಹತ್ರಕ್ಕೆ ಬರ್ತಾನೆ. ಜರ್ರಿ ಮತ್ತೆ ಮಾಯಾಳ ಹಿಂದೆ ಮ್ಯಾಕ್ಸಿ ಕೂಡ ಬರ್ತಾನೆ. ಸೊ ಮ್ಯಾಕ್ಸಿ ಮಾಯಾಳನ್ನ ಬಿಟ್ಟು ಹೋಗೋದು ಬೇಡ ಅಂತ ಜರ್ರಿಯನ್ನ ಮಾಯಾಳ ಹತ್ರ ಕರ್ಕೊಂಡು ಹೋಗಿದ್ದ. ಅವಾಗ್ಲೆ ಫೈನಲಿ ಮಾಯಾಳಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಮಾಯಾಳು ಶಕ್ತಿಯುತ ಆಗುವಂತೆ ಮಾಡ್ತಾರೆ. ಎಲ್ರು ಅಂಟಾರ್ಟಿಕಾದಿಂದ ವಾಪಸ್ ಅಮೆರಿಕಾಗೆ ಹೊರಡ್ತಾರೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಫೇವರಿಟ್ ಮೂವಿ. ಸೀರಿಯಸ್ಲಿ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನನ್ಸ್ತು ಅಂತ ಕಮೆಂಟ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಟೇಕ್ ಕೇರ್, ಬೈ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.